ತನಕ ನಾನು ಹೋಗಿ ಬರಬೇಕಾಗಿತ್ತು ಅಂದ್ರೆ ಬೆಳಗ್ಗೆ ನಾನು 11 ಗಂಟೆಗೆ ಹೋಗಿದಾಗ ಅಲ್ಲಿಂದ ಇಲ್ಲಿಗೆ ಬರೋವರೆಗೆ ಮಧ್ಯಾಹ್ನ 4 ಗಂಟೆ ಆಯ್ತು. ಇವತ್ತು ವ್ಯಾಪಾರಸ್ಥರು, ಇವತ್ತೆಲ್ಲ ಬಿಸ್ನೆಸ್ ಮ್ಯಾನ್ಗಳು ಇವತ್ತು ನನ್ನನ್ನು ಹುಮ್ನಾಬಾದ್ ಪಟ್ಟಣದಲ್ಲಿ ಬಹಳ ಅತಿಯಾದಂತ ಭವ್ಯವಾದಂತ ತಾವೆಲ್ಲ ಸ್ವಾಗತ ಕೋರಿದ್ರು. ಏಮ್ಮ ತಾಯಿ ಎಲ್ಲ ಕೂತ್ಕೊಂಡು ಹೋಗ್ಬಾರ್ರಿ, ಇನ್ನೆಲ್ಲ ಕಲ್ಚರಲ್ ಪ್ರೋಗ್ರಾಮ್ ಇದೆ, ಕೂತ್ಕೊಳ್ಳಿ. ಇವಾಗ ವಿಶೇಷವಾಗಿ ಹುಮ್ನಾಬಾದ್ ಪಟ್ಟಣ ಮತ್ತು ಚುಡುಪಾನಲ್ಲಿ ಕೂಡ ಯಾವ ರೀತಿ ಬೈಕ್ ರ್ಯಾಲಿ ಮುಖಾಂತರ ನನ್ನನ್ನು ಬರ ಮಾಡಿಕೊಂಡ್ರಿ, ಬಹಳ ಒಳ್ಳೆ ರೀತಿಯಿಂದ ಅದೆಲ್ಲ ನಮ್ಮ ಗೌರವಾನ್ವಿತ ಪೌರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಸೇರಿ ತಾವೆಲ್ಲರೂ ಕೂಡ ಸ್ವಾಗತ ಕೋರಿದೆ. ಇವತ್ತು ವಿಶೇಷವಾಗಿ ಹುಟ್ಟು ಹಬ್ಬ ಆದ್ಮೇಲೆ ಒಂದ್ ಕಡೆ ನನ್ನ ಸ್ನೇಹಿತರಾದಂತ ಈಶ್ವರ್ ಖಂಡ್ರೆ ಕೇಳ್ತಾ ಇದ್ರು, ಸರ್ 58 59 ನನಗೂ ಕೂಡ ಕೊನೆಯಲ್ಲಿ 60 ಅಂತ ಹೇಳ್ತಾ ಇದ್ದೆ. ಯಾಕಂದ್ರೆ ಎಲ್ಲ ನಮ್ಗೆ ಇದು ಏನೋ ಒಂದು ಮಾಡಬೇಕು ಅಂದಾಗ ಇವತ್ತು 59 60ನೇ ವರ್ಷ ಇವತ್ತು ಹುಟ್ಟು ಹಬ್ಬ ಆಚರಣೆ ನಮ್ಮ ಪಕ್ಷದ ಮುಖಂಡರು, ನಮ್ಮ ಪರಿವಾರದವರು, ವಿಶೇಷವಾಗಿ ನಮ್ಮ ಪರಿವಾರದವರು ರಾತ್ರಿವರೆಗೆ ನಾನು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 5 ಗಂಟೆ ಮನೆ ಬರಬೇಕಾಯ್ತು ಅಂದ್ರೆ ನಾವು ಮನೆ ಬಂದಿಲ್ಲ, ಹಿಂದಿನ ಡೋರ್ನಲ್ಲಿ ಮನೆ ಬಂದು ಮ್ಯಾಗ ಹೋಗ್ಬಿಟ್ಟಾರೆ. ಯಾಕಂದ್ರೆ ನೀವು ಅಷ್ಟೊಂದು ಹಾಲು ಶಾಲು ಬೆಳಿಗ್ಗೆಯಿಂದ ನನ್ನನ್ನು ಬಹಳಷ್ಟು ಇದು ಮಾಡಿದೆ. ಅದಕ್ಕೆ ಬಂಧುಗಳೇ, ನಾನು ಒಂದೇ ಒಂದು ಹೇಳಕ್ಕೆ ಇಚ್ಛೆ ಮಾಡ್ತೀನಿ, ಮನುಷ್ಯನ ಜೀವನದಲ್ಲಿ ಹುಟ್ಟು ಅನಿವಾರ್ಯ. ನೀವು ಯಾವ್ದೋ ಸುಸ್ತಾಗಿದೆ, ಯಾವ ರೀತಿ ಆವಾಜ್ ಅವಾಜ್ ಹೇಳ್ರಿ, ಇನ್ನೂ ನಿಮ್ಮ ಆವಾಜ್ ಸೌಂಡ್ ಬಂದಿಲ್ಲ. ಒಳಗೊಂಡು ಮತ್ತೆ ಯಾರ ಹೆಸರು, ನೀವೆಲ್ಲರ ಹೆಸರು ನನ್ನ ಮನದಲ್ಲಿದೆ. ಇವತ್ತು ಅಪಾರ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದೆ. ನಾನು ವಿಶೇಷವಾಗಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದಂತ ಅಹಮದ್ ಬೈಲೋದಿಯವರು, ಗ್ರಾಮೀಣ ಭಾಗದ ಅಧ್ಯಕ್ಷರಾದಂತ ನಮ್ಮ ತುಂಬವರು, ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ಉಮೇಶ್ ಜಂಗಿಯವರು, ಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷರು ಸುಪುತ್ರರಾದಂತ ಅಭಿಷೇಕ್ ಪಾಟೀಲ್ ಅವರು, ಕೆಎಂಎಫ್ನ ಮಾಜಿ ಅಧ್ಯಕ್ಷರು ನಿರ್ದೇಶಕರಾದಂತಹ ರೇವಸಿದ್ದಪ್ಪ ಪಾಟೀಲ್ ಅವರು, ಗಣೇಶ್ ಪಾಟೀಲ್ ಅವರು, ಇನ್ನೊಬ್ಬ ನನ್ನ ಸೋದರ ಅಕ್ಷಯ್ ಪಾಟೀಲ್ ಅವರು, ಇನ್ನು ಎಲ್ಲ ನಮ್ಮ ಅಳಿಯರಾದಂತಹ ಆಕಾಶ್ ತಾಳಪಳ್ಳಿಯವರು, ಇವತ್ತು ಅಪಾರ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ರಿ. ಮಾಧ್ಯಮದ ಸ್ನೇಹಿತರೆ, ಇವತ್ತು ನಿಜವಾಗ್ಲೂ ನಾನು ಸುಮಾರು 2 ವರ್ಷ ಈ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋಕೆ ಆಗಲಿಲ್ಲ. ಚುನಾವಣೆ ಬಂದಿದ್ದು ಈ ಸಲ ನಮ್ಮೆಲ್ಲ ಪಕ್ಷದ ಮುಖಂಡರು ಮತ್ತು ನಮ್ಮೆಲ್ಲ ಕಾರ್ಯಕರ್ತರು ಇಲ್ಲ ಸರ್ ಈ ವರ್ಷ ಹುಟ್ಟುಹಬ್ಬ ಆಚರಣೆ ಮಾಡೋಣ, ಬಹಳ ಒಳ್ಳೆ ರೀತಿಯಿಂದ ನಾವೆಲ್ಲ ಏರ್ಪಾಡು ಮಾಡ್ತೀವಿ ಅಂತ ತಾವೆಲ್ಲ ಕೂಡ ಮಾಡಿದ್ವಿ.